ನೋಡಿ, ನಾವು ಮಾತಿಗೆ ತಕ್ಕ ಹಾಗೆ ನಡೆಯೋರು ಅಂತ ಹೇಳ್ತಾ ಇದ್ದಾರೆ. ಮಾತಿಗೆ ತಕ್ಕ ಹಾಗೆ ನೀವು ನಡ್ಕೊಳ್ಳಿ ಸರ್, ನಮ್ಗೇನು ಬೇಜಾರೇ ಇಲ್ಲ. ರಾಜ್ಯ ಜನತೆ ನಿಮಗೆ 135 ಸೀಟ್ ಕೊಟ್ಟಿರುವಂಥದ್ದೇ ನೀವು ಈ ಗ್ಯಾರಂಟಿಗಳ ಮುಖ ನೋಡ್ಕೊಂಡು. ಇಲ್ಲ ಅಂದಿದ್ರೆ ನೀವು ಅನ್ನಭಾಗ್ಯನ 2013ರಿಂದ 2018ರವರೆಗೂ ತಗೊಂಬಂದಿದ್ರು. ನಿಮ್ಮನ್ನ ಯಾಕೆ ರಿಯಲೆಕ್ಟ್ ಮಾಡಲಿಲ್ಲ ಅವತ್ತು ಜನ? ಅದಕ್ಕೆ ಎಕ್ಸ್ಟ್ರಾ ಕೊಡ್ತೀವಿ ಅಂದರು. ನಾವು ವಾಟ್ ಮೋರ್ ಅನ್ನೋದು ನಮ್ಗೆ ಇನ್ನೇನು ಹೆಚ್ಚಿನ ಕೊಡ್ತೀವಿ ಅಂತ. ಅವತ್ತು ನಿಮ್ಗೆ ನಂಬಲಿಲ್ಲ 2018ರಲ್ಲಿ ಜನ 79 ಇಳಿಸಿದ್ರು. ಆದರೆ ಇವಾಗ ಮತ್ತೆ ಬಂದು ನೀವು ಹೇಳಿರಿ 200 ಯೂನಿಟ್ ಗೃಹಲಕ್ಷ್ಮಿ 2000 ರೂಪಾಯಿ ಕೊಡ್ತೀವಿ ಅಂದ್ರಿ, 3000 ರೂಪಾಯಿ ಯುವನದಿ ಕೊಡ್ತೀವಿ ಅಂದ್ರಿ, 10 kg ಅಕ್ಕಿ ಕೊಡ್ತೀವಿ ಅಂತೇಳಿ ಹೇಳಿರಿ. ಆ ನಂತರ ಬಸ್ ಪ್ರಯಾಣವನ್ನು ಉಚಿತವಾಗಿ ಮಾಡಿಕೊಡ್ತೀವಿ ಮಹಿಳೆಯರಿಗೆ ಅಂದ್ರಿ. ಅಲ್ಲಿ ಮಹಿಳೆಯರು ಅಂದ್ರೆ ಇಂಥ ಜಾತಿ ಮಹಿಳೆಯರು ಅಂತಿದೆ, ಇಂಥ ಧರ್ಮದ ಮಹಿಳೆಯರು ಅಂತ ಹೇಳಿದ್ರ? ಇಲ್ಲ ಅಲ್ವಾ, ಎಲ್ಲರಿಗೂ ಅಂತ ಹೇಳಿದ್ರಿ. ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಮಾತುಗಳಲ್ಲಿ ಬಹಳ ಸ್ಪಷ್ಟವಾಗಿದೆ.